ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಟ್ರಕ್ಚರ್ ಈ ಒಂದು ವಿಷಯದ ಮೇಲೆ ಚರ್ಚೆ ಮಾಡೋಣ. ಸೊ ಫ್ರೆಂಡ್ಸ್, ಕಂಪ್ಯೂಟರ್ ಈ ಒಂದು ವಿಷಯ ಈ ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ. ಸೊ ಈಗ ಸಿಂಪಲಾಗಿ ಹೇಳಬೇಕಂದ್ರೆ, ಈಗಾಗಲೇ ಅಧಿಸೂಚಿಸಲಾದಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಯಲ್ಲಿ ಸೆಕೆಂಡ್ ಪೇಪರ್ ಅದರಲ್ಲಿ ಕಂಪ್ಯೂಟರ್ ನಾಲೆಜ್ ಅಂತ ಇರುತ್ತೆ. ಅದರಲ್ಲಿ 30 ಕ್ವೆಶನ್ಸ್ ನಿಮಗೆ ಈ ಒಂದು ಕಂಪ್ಯೂಟರ್ ಮೇಲೆ ಕೇಳಾಗತ್ತೆ. ಸೊ ಅದಕ್ಕೆ ನಾವು ಇನ್ನು ತಡ ಮಾಡದೆ ಈ ಕಂಪ್ಯೂಟರ್ ಕ್ಲಾಸಸ್ಗಳನ್ನು ಡೈಲಿ ಒಂದೊಂದು ಕ್ಲಾಸಸ್ ಮಾಡಿ ಆದಷ್ಟು ವಿದಿನ್ 1 ಮಂತಲ್ಲಿ ಈ ಒಂದು ಕಂಪ್ಯೂಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡುವ. ಸೊ ಸಿಂಪಲಾಗಿ ಹೇಳ್ತೀನಿ, ವಿತ್ ಎಕ್ಸ್ಪ್ಲನೇಷನ್ ಮತ್ತು ಇಮೇಜರಿ. ಓಕೆ, ಸೊ ಇಲ್ಲಿ ಮೊದಲನೇ ಚಾಪ್ಟರ್ ನೋಡಿ, ಬೇಸಿಕ್ ಕಂಪ್ಯೂಟರ್ ಸ್ಟ್ರಕ್ಚರ್. ಸೊ ಈಗ ಕಂಪ್ಯೂಟರ್ ಅಂದರೆ ಏನು? ಗಣಕಯಂತ್ರ ಅಂತ ಗೊತ್ತು ನಿಮಗೆ. ಏನು ಗಣಕಯಂತ್ರ. ಓಕೆ, ಬಟ್ ಈ ಕಂಪ್ಯೂಟರ್ ಅನ್ನೋ ಒಂದು ಶಬ್ದ, ಅದರ ಒಂದು ಮೀನಿಂಗ್ ಏನಾಗುತ್ತೆ ನೋಡಿ. ಸಿ ಫಾರ್ ಕಾಮನ್ಲಿ ಓರಿಯೆಂಟೆಡ್ ಮಷಿನ್ ಪ್ರಾಪರ್ಲಿ ಯೂಸ್ಡ್ ಫಾರ್ ಟ್ರೈನಿಂಗ್, ಎಜುಕೇಷನ್, ರಿಸರ್ಚ್. ಇದೆಲ್ಲ ಕಂಪ್ಯೂಟರ್ ಅನ್ನೋದು ಅದರ ಒಂದು ವಿಸ್ತೃತ ರೂಪ. ಅಷ್ಟಾಯ್ತಾ? ಇದನ್ನೆಲ್ಲಿ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಇಷ್ಟ. ಓಕೆ, ನೆಕ್ಸ್ಟ್, ಕಂಪ್ಯೂಟರ್ ಈಸ್ ಆ್ಯನ್ ಇಲೆಕ್ಟ್ರಾನಿಕ್ ಮಷಿನ್ ವಿಚ್ accepts the data, process it, stores in its memory, gives out the result. ನೋಡಿ, ಈ ಕಂಪ್ಯೂಟರ್ ಅನ್ನೋದೇನು? ಕಂಪ್ಯೂಟರ್ ಅಂದರೆ ಇದಷ್ಟೇ ಅಲ್ಲ. ಕಂಪ್ಯೂಟರ್ ಅಂದರೆ ಇದು ಫುಲ್, ಇದಕ್ಕೇ ಪೂರ್ತಿ ಕಂಪ್ಯೂಟರ್ ಅಂತಾರೆ. ನಮ್ಮ ತಲೆಯಲ್ಲೇನು ಕಂಪ್ಯೂಟರ್ ಅಂದರೆ ಇದಷ್ಟೇ ಅಂತೀವಿ. ಇದಷ್ಟೇ ಅನ್ನೋದೇನು? ಇದು ಜಸ್ಟ್ ಇಟ್ ಈಸ್ ಅ ಮಾನಿಟರ್. ಇದು ಮಾನಿಟರ್, ಇದು ಸ್ಪೀಕರ್, ಇದು ಮೌಸ್, ಇದು ಸಿಸ್ಟಮ್ ಯೂನಿಟ್ ಅಂದರೆ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ಸೊ ಇವೆಲ್ಲ ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಆಗ್ತವೆ. ನೆಕ್ಸ್ಟ್, ಕಂಪ್ಯೂಟರ್ ಏನು ಮಾಡ್ತದೆ? ಕಂಪ್ಯೂಟರ ಇದೊಂದು ಇಲೆಕ್ಟ್ರಾನಿಕ್ ಮಷಿನ್ ಅದ. ಡೇಟಾವನ್ನು ತೆಗೆದುಕೊಳ್ತದೆ, ಅದನ್ನು ಪ್ರೊಸೆಸ್ ಮಾಡ್ತದೆ. ಆಮೇಲೆ ಪ್ರೊಸೆಸ್ ಮಾಡಿ ಒಂದು ಮೆಮ್ರಿ ಅಂತ ಇರುತ್ತೆ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ ಅಂತ ಇರುತ್ತೆ, ರೀಡ್ ಓನ್ಲಿ ಮೆಮ್ರಿ ಅಂತ ಇರುತ್ತೆ, ಕ್ಯಾಶೆ ಅಂತ ಇರುತ್ತೆ. ಇವೆಲ್ಲ ಹೇಳ್ತೀನಿ ನಾನು ನಿಮಗೆ ಮುಂದೆ. ಸೊ ಇದೇನು ಮಾಡ್ತದೆ? ಅದನ್ನು ಪ್ರೊಸೆಸ್ ಮಾಡಿ ಆ ಒಂದು ಡೇಟಾವನ್ನು ಒಂದು ಮೆಮ್ರಿಯಲ್ಲಿ ಸ್ಟೋರ್ ಮಾಡ್ತದೆ. ಸ್ಟೋರ್ ಮಾಡಿ ಆಮೇಲೆ ಔಟ್ಪುಟ್ ಕೊಡ್ತದೆ, ಗಿವ್ಸ್ ಔಟ್ ದ ರಿಸಲ್ಟ್. ಎಲ್ಲಿ ಬರ್ತದೆ ಔಟ್ಪುಟ? ಸ್ಕ್ರೀನ್ ಮೇಲೆ. ಇಷ್ಟೇ. ಒಂದು ಇನ್ಪುಟ್ ಕೊಟ್ಟಾಗ ಅದು ಪ್ರೊಸೆಸ್ ಆಗಿ ಔಟ್ಪುಟ್ ಆಗಿ ಬಂದಾಗ ಏನಾಗ್ತದೆ? ರಿಸಲ್ಟ್. ಓಕೆ, ಇದು ಕಂಪ್ಯೂಟರ್ ಸಿಂಪಲಾಗಿ ಹೇಳ್ಬೇಕಂದ್ರೆ. ದ ವರ್ಡ್ ಕಂಪ್ಯೂಟರ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಂಪ್ಯೂಟ್ ವಿಚ್ ಮೀನ್ಸ್ ಟು ಕ್ಯಾಲ್ಕುಲೇಟ್ ಆರ್ ಮ್ಯಾನಿಪ್ಯುಲೇಟ್. ಕಂಪ್ಯೂಟ್ ಅನ್ನೋ ಒಂದು ಲ್ಯಾಟಿನ್ ವರ್ಡ್ದಿಂದ ಇದು ಕಂಪ್ಯೂಟರ್ ಅಂತ ಬಂದಿದೆ. ಕಂಪ್ಯೂಟರ್ ಅಂದ್ರೆ ಏನು? ಒಂದು ಕ್ಯಾಲ್ಕುಲೇಟ್ ಮಾಡಿ ಅಂದಂಗೆ. ಕ್ಯಾಲ್ಕುಲೇಟ್ ಅಂದ್ರೇನು? ಲೆಕ್ಕ ಹಾಕೋದು, ಲೆಕ್ಕ ಬಿಡಿಸೋದು. ಓಕೆ, ಸೊ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಕಂಪ್ಯೂಟರ್ ಒಂದು ಸ್ಟ್ರಕ್ಚರು. ಓಕೆ, ನೆಕ್ಸ್ಟು ಸಿಯರ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಈಗಾಗಲೇ ನಾನು ಹೇಳಿದಾಗೆ ಇನ್ಪುಟ್ ಕೊಡ್ತೀರಾ, ಪ್ರೊಸೆಸ್ ಆಗ್ತದೆ, ನೆಕ್ಸ್ಟ್ ಔಟ್ಪುಟ್. ಓಕೆ, ಇದಾದಮೇಲೆ ಏನು? ಇನ್ಪುಟ್ ಡಿವೈಸ್. ಈಗ ಇನ್ಪುಟ್ ಕೊಡಲಿಕ್ಕೆ ನಿಮ್ಗೆ ಡಿವೈಸ್ ಬೇಕಲ್ಲ. ಈಗ ಏನೇ ಒಂದು ಡೇಟಾ ಇದ್ದರೆ ಆ ಡೇಟಾವನ್ನು ಇನ್ಪುಟ್ ಕೊಡಲಿಕ್ಕೆ, ಈಗ ನೋಡಿ ಇಲ್ಲಿ ಇನ್ಪುಟ್ ಅಂತ ಇದೆ. ಈ ಇನ್ಪುಟನ್ನು ಕೊಡಲಿಕ್ಕೆ ಒಂದು ಡಿವೈಸ್ ಬೇಕು. ಆ ಡಿವೈಸ್ಗಳು ಯಾವ್ಯಾವು ಅಂತ ನೋಡೋಣ. ಇಲ್ಲಿ ಇನ್ಪುಟ್ ಅಂದರೆ ಏನು? ಇನ್ಪುಟ್ ಮೀನ್ಸ್ ಇನ್ಫಾರ್ಮೇಷನ್ ದ್ಯಾಟ್ ವಿ ಫೀಡ್ ಟು ದ ಕಂಪ್ಯೂಟರ್. ನಾವು ಏನು ಇನ್ಫಾರ್ಮೇಷನನ್ನು ಕಂಪ್ಯೂಟರಲ್ಲಿ ಫೀಡ್ ಮಾಡ್ತೀವಿ ಅದು ಇನ್ಪುಟ್ಟು. ದಿಸ್ ಡಿವೈಸ್ ಈಸ್ ಯೂಸ್ಡ್ ಟು accept the data and instructions. ನೋಡಿ,
ಈ ಒಂದು ಇನ್ಪುಟ್ ಕೊಡುವಂಥ ಡಿವೈಸನ್ನು ನಾವು ಏನು ಯೂಸ್ ಮಾಡ್ತೀವಲ್ಲ ಅದು ಆ ಒಂದು ಡೇಟಾ ಅಥವಾ ಏನೇ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕಂಪ್ಯೂಟರ್ಗೆ ಕೊಡ್ತದೆ. ಇಲ್ಲಿ ಈ ಇನ್ಪುಟ್ ಡಿವೈಸಸ್ ಆರ್ ಕನೆಕ್ಟೆಡ್ ಟು ದಿ ಸಿಸ್ಟಮ್ ಯೂನಿಟ್. ಸಿಸ್ಟಮ್ ಯೂನಿಟ್ ಅಂದರೆ CPU. ಓಕೆ, ಸೊ ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇನ್ಪುಟ್ ಏನೇನು, ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ಕೀಬೋರ್ಡಿಂದ ಡೇಟಾ ಎಂಟ್ರಿ ಮಾಡ್ತೀರ, ಡೇಟಾವನ್ನು ಕೊಡ್ತೀರ. ಮೌಸನ್ನು ಯೂಸ್ ಮಾಡ್ತೀರ, ಸ್ಕ್ಯಾನರ್ ಯೂಸ್ ಮಾಡ್ತೀರ, ಟ್ರ್ಯಾಕ್ ಬಾಲ್ ಯೂಸ್ ಮಾಡ್ತೀರ, ಆಮೇಲೆ ಟ್ಯಾಬ್ಲೆಟು, ಆಮೇಲೆ ಡಿಜಿಟಲ್ ಕ್ಯಾಮ್ರಾ, ಆಮೇಲೆ ಮೈಕು. ಇವೆಲ್ಲ ನೆನ್ಪಿಟ್ಕೋಬೇಕು. ಗ್ಯಾರಂಟಿ 1 ಮಾರ್ಕ್ ಕೇಳ್ತಾರೆ. ಏನಂತ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಇನ್ಪುಟ್ ಡಿವೈಸ್. ಈಗ ಏನು ಮಾಡ್ತಾರೆ, ಕೀಬೋರ್ಡನ್ನು ಕೊಡ್ತಾರೆ. ಕೀಬೋರ್ಡ್, ಮೌಸ್, ಆಮೇಲೆ ಡಿಜಿಟಲ್ ಕ್ಯಾಮ್ರಾ, ಲಾಸ್ಟ್ ಆಮೇಲೆ ಮತ್ತೊಂದು ಆಪ್ಷನ ಏನು ಕೊಡ್ತಾರೆ, ಮಾನಿಟರ್ ಅಂತ ಕೊಡ್ತಾರೆ. ಆ ಮಾನಿಟರ್ ಅಂತ ಕೊಟ್ಟು ಇದರಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ. ನೋಡಿ, ಕೀಬೋರ್ಡ್ ಇದೆ, ಮೌಸ್ ಇದೆ, ಡಿಜಿಟಲ್ ಕ್ಯಾಮ್ರಾ ಇದೆ, ಬಟ್ ಮಾನಿಟರ್ ಇದು ಏನು, ಔಟ್ಪುಟ್ ಡಿವೈಸ್. ಓಕೆ, ಔಟ್ಪುಟ್ ಡಿವೈಸ್. ಇವೆಲ್ಲ ನಿಮ್ಗೆ ನೆನಪಿಟ್ಟು ಇರಬೇಕು. ಸ್ಕ್ಯಾನರ್ ಕೂಡ ಇನ್ಪುಟ್ಟು, ಟ್ರ್ಯಾಕ್ ಬಾಲ ಇನ್ಪುಟ್ಟು, ಟ್ಯಾಬ್ಲೆಟು ಇನ್ಪುಟ್ಟು. ನೋಡಿ, ಟ್ಯಾಬಲ್ಲಿ ನೀವೇನು ಮಾಡ್ತೀರಾ, ಇನ್ಪುಟ್ಟು ಕೊಡ್ತೀರಾ. ಓಕೆ, ನೆಕ್ಸ್ಟ್ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಅಂದ್ರೇನು, ಈಗ ಇನ್ಪುಟ್ ಕೊಟ್ಟೋದು ಒಂದು ಡೇಟಾವನ್ನು ಪ್ರೊಸೆಸ್ ಮಾಡಲಿಕ್ಕೆ ಇನ್ಪುಟ್ ಕೊಟ್ರಿ, ಬಟ್ ಔಟ್ಪುಟ್ ಅಂದ್ರೇನು, ಫೈನಲ್ ರಿಸಲ್ಟ್ ಏನು ಬಂತು ಆ ರಿಸಲ್ಟ್ ಬರಲಿಕ್ಕೆ ನಾವು ಯೂಸ್ ಮಾಡೋಂಥ ಡಿವೈಸೇ ಔಟ್ಪುಟ್ ಡಿವೈಸ್. ನೋಡಿ, ಒನ್ಸ್ ದ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೊಸೆಸ್ಡ್, ದ ಯೂಸರ್ ಕ್ಯಾನ್ ಚೂಸ್ ಟು ಡಿಸ್ಪ್ಲೇ such results on the output device. The monitor is most commonly used output device. ಓಕೆ, ಸೊ ನಿಮಗೆ ಈಗಾಗಲೇ ಆಲ್ರೆಡಿ ಹೇಳಿದೆ, ಮಾನಿಟರ್ ಇದಂತೂ ಕಾಮನ್. ಮಾನಿಟರ್ ಇರ್ತಾರೆ ಅದರಲ್ಲಿ. ಮತ್ತು ಪ್ರಿಂಟರ್ ಅಂದ್ರೇನು, ನಿಮಗೇನು ಪ್ರಿಂಟ್ ತಗೋತೀರಾ ಅದು ರಿಸಲ್ಟ್ ಬರುತ್ತೆ, ಔಟ್ಪುಟ್ಟು. ಓಕೆ, ಆಮೇಲೆ ಪ್ಲಾಟರ್ ಕೂಡ ಒಂದು ಔಟ್ಪುಟ್ಟು, ಆಮೇಲೆ ಸ್ಪೀಕರ್ ಕೂಡ ಔಟ್ಪುಟ್ಟು. ನೆನಪಿರಲಿ, ಪ್ಲಾಟರ್ ಕನ್ಫ್ಯೂಸ್ ಆಗುತ್ತೆ ಮ್ಯಾಕ್ಸಿಮಮ್ ಜನಕ್ಕೆ. ಇವೆಲ್ಲ ಔಟ್ಪುಟ್ ಡಿವೈಸಸ್. ಗ್ಯಾರಂಟಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸಿಸ್ಟಮ್ ಯೂನಿಟ್. ಇಲ್ಲಿ ಸಿಸ್ಟಮ್ ಯೂನಿಟ್ ಅಂದರೆ ಏನು, ಸಿಸ್ಟಮ್ ಯೂನಿಟ್, ದಿಸ್ ಯೂನಿಟ್ ಸ್ಟೋರ್ಸ್ ಆ್ಯಂಡ್ ಪ್ರೊಸೆಸಸ್ ದ ಡೇಟಾ and instructions. This unit consists of CPU and memory devices. CPU ಅಂದ್ರೇನು, CPU is a central processing unit. CPU is the main unit in a computer. ಇದಕ್ಕೆ ಇನ್ನೊಂದು ಹೆಸರು ಅಂತಾರೆ, the brain of computer. the brain of computer ಅದಕ್ಕೆ ಅಂತಾರೆ CPU. ಇಂಪಾರ್ಟೆಂಟ್. ಓಕೆ, ಈ CPU ಒಳಗೆ 2 ಯೂನಿಟ್ ಬರ್ತಾವೆ. ಒಂದು ಕಂಟ್ರೋಲ್ ಯೂನಿಟ್ಟು, ಒಂದು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ಟು. CU ಇದೊಂದು ಯೂನಿಟ್ ಬೇರೆ, ಇದೊಂದು ಯೂನಿಟ್ ಬೇರೆ. ಇವು ಒಂದಕ್ಕೊಂದು ಏನು ಮಾಡ್ತಾವ, ಡೇಟಾವನ್ನು ಟ್ರಾನ್ಸ್ಫರ್ ಮಾಡ್ಕೋತಾವ, ಕಂಟ್ರೋಲ್ ಮಾಡ್ತಾವ. ನೋಡಿ, ಇಟ್ ಕಂಟ್ರೋಲ್ಸ್ ಆ್ಯಂಡ್ ಡೈರೆಕ್ಟ್ಸ್ ದ ಟ್ರಾನ್ಸ್ಫರ್ ಆಫ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಡೇಟಾ ಬಿಟ್ವೀನ್ ವೇರಿಯಸ್ ಯೂನಿಟ್ಸ್. ಓಕೆ, ಸೊ ಈ ಎಲ್ಲ ಡೇಟಾವನ್ನು ಒಂದಕ್ಕೊಂದು ಇದಕ್ಕೆ ಕಳಿಸ್ತದ, ಹೀಗೆ ಡೇಟಾ ಇದು ಮಾಡಿ ಏನಪ್ಪ ಅದನ್ನು ನೆಕ್ಸ್ಟ್ ಔಟ್ಪುಟ್ ಬರುತ್ತೆ. ಇದು ಇನ್ಪುಟ್ಟು. ಇಷ್ಟೇ ಸಿಂಪಲ್. ಇಷ್ಟರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ನಿಮಗೆ. ನೋಡಿ, ALU ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಇದೇನೇನು ಮಾಡ್ತದೆ, ಇಟ್ ಪರ್ಫಾರ್ಮ್ಸ್ ಆಲ್ ಅರಿಥ್ಮೆಟಿಕ್ ಆಪ್ರೇಷನ್ಸ್. ಅರಿಥ್ಮೆಟಿಕ್ ಆಪ್ರೇಷನ್ಸ್ ಅಂದರೆ ಏನು, ಒಂದು ಎಡಿಷನು, ಒಂದು ಸಬ್ಸ್ಟ್ರಾಕ್ಷನು, ಒಂದು ಮಲ್ಟಿಪ್ಲಿಕೇಷನು, ಡಿವಿಷನು, ಆಮೇಲೆ ಮಾಡ್ಯುಲಸ್ ಆಪ್ರೇಷನು. ಈ ಎಲ್ಲ ಆಪ್ರೇಷನ್ಸ್ಗಳನ್ನು ಈ ALU ಮಾಡ್ತದೆ. ಕೇಳ್ತಾರೆ, ವಿಚ್
ವಿಚ್ ಆಫ್ ದಿ ಫಾಲೋವಿಂಗ್ ಯೂನಿಟ್ ಡಸ್ ದ ಅರಿಥ್ಮೆಟಿಕ್ ಆಪ್ರೇಷನ್ಸ್. ಅವಾಗ ಏನು ಮಾಡ್ತಾರೆ, ಕಂಟ್ರೋಲ್ ಯೂನಿಟ್, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಈ ರೀತಿ ಕೊಡ್ತಾರೆ. ಆವಾಗ ನೀವು ALU ಅಂತ ಸೆಲೆಕ್ಟ್ ಮಾಡಬೇಕು. ಇಟ್ ಆಲ್ಸೋ ಪರ್ಫಾರ್ಮ್ಸ್ ಲಾಜಿಕಲ್ ಆಪ್ರೇಷನ್ಸ್ ಸಚ್ ಆಸ್ ಆ್ಯಂಡ್ ಆರ್ ನಾಟ್. ನೋಡಿ, ಆ್ಯಂಡ್ ಗೇಟ್, ಆರ್ ಗೇಟ್, ನಾಟ್ ಗೇಟ್, ಇವೆಲ್ಲ ಲಾಜಿಕಲ್ ಆಪ್ರೇಷನ್ಸ್. ಓಕೆ, ಇಟ್ ಆಲ್ಸೋ ಪರ್ಫಾರ್ಮ್ಸ್ ರಿಲೇಷನ್ ಆಪ್ರೇಷನ್ಸ್ ಆ್ಯಸ್ ವೆಲ್. ಓಕೆ, ಸೊ ಇದನ್ನೆಲ್ಲ ಮುಂದೆ ಹೇಳ್ತೀನಿ ನಾನು ನಿಮಗೆ. ಜಸ್ಟ್ ಇದನ್ನು ಈಗ ಒಂದು ಕ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಮ್ರಿ ಡಿವೈಸ್. ಮೆಮ್ರಿ ಅಂದ್ರೇನು? ಈಗ ನಾರ್ಮಲಾಗಿ ನಮ್ಮ ಒಂದು ಆಡು ಭಾಷೆಯಲ್ಲಿ ಮೆಮೊರಿ ಅಂದ್ರೇನು? ಒಂದು ಜ್ಞಾಪಕ ಅಥವಾ ಜ್ಞಾಪಕ ಕೇಂದ್ರ ಅಂತ ನಾನು ನಾವು. ಓಕೆ, ಅದರಲ್ಲಿ ನೀವು ಜ್ಞಾಪಕ ನಿಮ್ಮ ಒಂದು ಎಲ್ಲ ಒಂದು ನೆನಪುಗಳನ್ನು ಎಲ್ಲಿ ಇಡ್ತೀರ? ಬ್ರೇನ್ ಈಸ್ ದ ಮೆಮ್ರಿ ಆಫ್ ಹ್ಯೂಮನ್ ಬೀಯಿಂಗ್. ಹಾಗೆ ಕಂಪ್ಯೂಟರ್ಗೆ ಮೆಮ್ರಿ ಅಂತ ಬೇರೆ ಥರದ್ದು ಮೆಮ್ರಿಗಳಿರ್ತವೆ. ಮೆಮ್ರಿ ಏನು ಮಾಡ್ತದೆ? ಮೆಮ್ರಿ ಡಿವೈಸ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫೇಡ್ ಬೈ ದ ಯೂಸರ್. ದ ಕಂಪ್ಯೂಟರ್ ಮೆಮ್ರಿ ಈಸ್ ಮೇಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್. ನೋಡಿ, ಮೆಮ್ರಿ ಡಿವೈಸ್ ಏನು ಮಾಡ್ತದೆ? ಈಗಾಗಲೇ ಹೇಳಿದ ಹಾಗೆ ಇನ್ಪುಟ್ ಡಿವೈಸಿಂದ ಏನೋ ಒಂದು ಡೇಟಾ ಹಾಕಿರ್ತೀರ, ಅದು ಏನಪ್ಪ ಕ್ಯಾಚ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋತದ. ಅದರಲ್ಲಿ ಕೆಲವೊಂದಿಷ್ಟು ಮೆಮ್ರಿ ಡಿವೈಸ್ಗಳಿರ್ತವೆ. ಯಾವ್ಯಾವು? ಫ್ಲಾಪಿ ಡಿಸ್ಕ್. ನೋಡಿ, ಫ್ಲಾಪಿ ಡಿಸ್ಕ್ ಯಾವುದು? ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಸ್ಕ್ರೀನಲ್ಲಿ ಇಲ್ಲ. ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್ ಡ್ರೈವ್, ಆಮೇಲೆ ಸಿ ಡಿ ಗೊತ್ತು ನಿಮಗೆ. CD, DVDs, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್. ಈಗ ನಿಮಗೆ ಮೆಮ್ರಿ ಕಾರ್ಡ್ ನಾರ್ಮಲಿ ಗೊತ್ತು, ನಿಮ್ಮ ಮೊಬೈಲಲ್ಲಿ ಇರುತ್ತೆ. ಈಗ ಯಾವುದೇ ಒಂದು ಫೋಟೋಸ್ ಆಗಲಿ ಅಥವಾ ಫೈಲ್ಸು ಅಥವಾ ವಿಡಿಯೋಸು ಅಥವಾ ಇನ್ನಿತರ ಯಾವುದಾದ್ರೂ ಏನಪ್ಪ PDFs ಆಗಲಿ, ಈ ಒಂದು ಎಲ್ಲ ಡೇಟಾಗಳನ್ನು ನೀವು ನಿಮ್ಮ ಒಂದು ಮೆಮ್ರಿ ಕಾರ್ಡಲ್ಲಿ ಸ್ಟೋರ್ ಮಾಡ್ಕೊತೀರ. ಹಾಗೆ ಪೆನ್ ಡ್ರೈವ್ ಕೂಡ, ಇದು USB ಡ್ರೈವಲ್ಲಿ, ಅಂದರೆ ಪೆನ್ ಡ್ರೈವನ್ನು ನೀವು ಕಂಪ್ಯೂಟರ್ಗೆ ಅಟ್ಯಾಚ್ ಮಾಡ್ತೀರ. ಏನಪ್ಪ, ಪೆನ್ ಡ್ರೈವ್ದಿಂದ ಕಂಪ್ಯೂಟರಿಂದ ಪೆನ್ ಡ್ರೈವ್ಗೆ, ಅಂದರೆ ಇದೊಂದು ಕೂಡ ಒಂದು ಮೆಮ್ರಿ ಕಾರ್ಡ್ ಇದ್ದಂಗೆ ಪೆನ್ ಡ್ರೈವ್. ಆಮೇಲೆ ಮೀಡಿಯಾ ಡಿವೈಸಸ್ ಅಂತ ಇರ್ತವೆ. DVD, ಮುಂಚೆ ಎಲ್ಲ DVD CDs ಏನಪ್ಪ, ಆ ಒಂದು ಈಗೆಲ್ಲ ಪೆನ್ ಡ್ರೈವ್ ಬಂದಿದ್ದಾವೆ, ಮೆಮ್ರಿ ಕಾರ್ಡ್ ಬಂದಿದ್ದಾವೆ. ಬಟ್ ಅವಾಗ ಮುಂಚೆ ಈಗ ಯಾವುದೇ ಒಂದು ಕನ್ನಡ ಮೂವಿ, ಯಾವುದೇ ಒಂದು ಮೂವಿಗಳನ್ನು ನಾವು ನೋಡಬೇಕಂದ್ರೆ ಕ್ಯಾಸೆಟ್ಗಳನ್ನು ತೋತಿದ್ವಿ, DVDಗಳನ್ನು, CDಗಳನ್ನು. ಅವೆಲ್ಲ ಏನಪ್ಪ ಮೆಮ್ರಿ ಡಿವೈಸ್. ಓಕೆ, ಇವೆಲ್ಲ ಆಪ್ಟಿಕಲ್ ಡ್ರೈವ್ಸ್, ಇದು ಕೂಡ ಜಿಪ್ ಡ್ರೈವ್, ಇವೆಲ್ಲ ಏನಾಗ್ತವೆ? ಮೆಮ್ರಿ ಡಿವೈಸಸ್. ಓಕೆ, ಇಲ್ಲಿ ನೋಡಿ. ಆಮೇಲೆ ದೇರ್ ಆರ್ 2 ಟೈಪ್ಸ್ ಆಫ್ ಕಂಪ್ಯೂಟರ್ ಮೆಮ್ರಿ. ಇದರಲ್ಲಿ 2 ಟೈಪ್ಸ್ ಇದಾವೆ ಮೆಮ್ರಿ. ಒಂದು ಪ್ರೈಮರಿ ಮೆಮ್ರಿ ಅಂತ ಇದೆ, ಮತ್ತೊಂದು ಸೆಕೆಂಡರಿ ಮೆಮ್ರಿ. ಪ್ರೈಮರಿ ಮೆಮ್ರಿ ಅಂದರೆ ಯಾವುದು? ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ರಾಮ್ ಅಂದರೆ ರೀಡ್ ಓನ್ಲಿ ಮೆಮ್ರಿ. ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ಓಕೆ, ಆಮೇಲೆ ಸೆಕೆಂಡರಿ ಮೆಮ್ರಿ ಯಾವು? ಸೆಕೆಂಡರಿ ಅಂದರೆ HDD. ನೀವು ಕಂಪ್ಯೂಟರಲ್ಲಿ ನೋಡ್ಬೋದು HDD, SSD. HDD ಅಂದ್ರೇನು? ಹಾರ್ಡ್ ಡಿಸ್ಕ್ ಡ್ರೈವ್. FDD ಅಂದರೆ ಫ್ಲಾಪಿ ಡಿಸ್ಕ್ ಡ್ರೈವ್, ಇದು ಜಿಪ್ ಡ್ರೈವ್. ಇವೆಲ್ಲ ಸೆಕೆಂಡರಿ ಮೆಮ್ರಿ. SSD ಅಂತ ಏನಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನ ಕ್ಲಾಸನ್ನು ಲಕ್ಷ್ಯ ಆಗಿ ಕೊಡ್ತಾಯಿದ್ದಾರೆ. ಈಗ ಒಂದು ಕ್ವಶನ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಸೆಕೆಂಡರಿ ಮೆಮ್ರಿ? HDD ಕೊಡ್ತಾರೆ, FDD ಕೊಡ್ತಾರೆ, ಜಿಪ್ ಡ್ರೈವ್ ಕೊಡ್ತಾರೆ, ಆಮೇಲೆ ರಾಮ್ ಕೊಡ್ತಾರೆ. ಆವಾಗ ರಾಮ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕೆ? ರಾಮ್ ಇದು ಪ್ರೈಮರಿ ಮೆಮ್ರಿ. ಅರ್ಥ ಆಯ್ತಾ?
ನೆಕ್ಸ್ಟು ಯೂನಿಟ್ಸ್ ಆಫ್ ಮೆಮ್ರಿ. ಈಗ ಮೆಮ್ರಿಯಲ್ಲಿ ಡೇಟಾವನ್ನು ಸ್ಟೋರ್ ಮಾಡ್ತೀರ, ಬಟ್ ಆ ಡೇಟಾ ಎದರಲ್ಲಿ ಸ್ಟೋರ್ ಆಗುತ್ತಾ? ಬಿಟ್ಸ್ ಆರ್ ಬೈಟ್ಸ್. ನೋಡಿ, ಬಿಟ್ಸ್ಗಿಂತ ಬೈಟು ದೊಡ್ಡದು. ಈಗ 1 ಬೈಟ್ ಅಂದರೆ 8 ಬಿಟ್ಸ್. ನೋಡಿ, 1 ಬೈಟಲ್ಲಿ 8 ಬಿಟ್ಸ್ ಇರ್ತವೆ, ನೆನಪಿರಲಿ, 8 ಬಿಟ್ಸ್. ಹಾಗೆ 1 KB ಅಂದರೆ 1 ಕಿಲೋಬೈಟ್. 1 KB ಅಂದರೆ 1024 ಬೈಟ್ಸ್. 1 MB ಅಂದರೆ ಮೆಗಾಬೈಟ್. ಮೆಗಾ ಅಂದರೆ 10⁶, ಅದೇ 1024 ಕಿಲೋಬೈಟ್. ಗೀಗಾಬೈಟು 1 GB 1024 MB. 1 TB 1024 GB. ಓಕೆ, ಈ ರೀತಿ ನಾವು ಒಂದು ಮೆಮ್ರಿಯಲ್ಲಿ ಡೇಟಾವನ್ನು ಈ ರೂಪದಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ? ಟೈಪ್ಸ್ ಆಫ್ ಕಂಪ್ಯೂಟರ್ಸ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ಕ್ಲಾಸ್ ನಿಮಗೆ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆದಷ್ಟು ನಾವು ಈ ಒಂದು ಎಲ್ಲ ಕಂಪ್ಯೂಟರ್ ಚಾಪ್ಟರ್ಗಳನ್ನು ಕವರ್ ಮಾಡೋಣ. ಅಟ್ಲೀಸ್ಟ್ ಔಟ್ ಆಫ್ 30 ಮಿನಿಮಮ್ 25 ಮಾರ್ಕ್, ಮಿನಿಮಮ್ 25+ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡಂಗೆ ನಿಮಗೆ ಕ್ಲಾಸ್ಗಳನ್ನು ಮಾಡಿಕೊಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.